ವಕೀಲಿಗರಾಗಿ ಇರಬೇಕು, ತಂದೆ ತಾಯಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು, ನಮ್ಮ ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರಿಗಾಡಬೇಕು. ವರ್ಷಕ್ಕೊಮ್ಮಿಂತಹ ಪೂರ್ಣ ಕರ್ನಾಟಕ ನಾಟಕವಾಗಿ ಈ ನಾಟಕಕ್ಕೆ ನೀವಾಗಿ ಕರೆಸಿರುವ ನಾವು ಸಾರಥಿಯಾಗಿ ಸಾರಥನುತ್ತರ ದೇವ ಹೇಳಬೇಕು ತಮ್ಮ ನಾಮಗಿರವ. ಕಾರಣವೊಂದಿಗೆ ಬಾಲ ಭುವನೇಶ್ವರ ಭುವನೇ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಇಂದಿನ ದಿನದ ಎಲ್ಲ ಭಕ್ತರು ದಕ್ಷ ತಾರಕ ಶಂಬರನೌದ ಎಂಬ ಬಯಲಾಟವನ್ನಾಡುವರು. ಆದ ಕಾರಣ ಎಲ್ಲ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವುದಕ್ಕೆ ಹೊರಡುವಾದ ತಂಡ
ನಿಮ್ಮ ನೋಡಿ ಇನ್ನೊಬ್ರು ಮಾಡ್ತಾರೆ, ನಾವೇನೆ ಕಡಿಮೆನಂತ. ಬಾಲಕೃಷ್ಣನ ಪಾತ್ರ ಇರ್ತಕ್ಕಂಥವ್ರಿಗೆ ಪ್ರೇಮಪೂರ್ವಕವಾಗಿ ನಡೆಸ್ತಿರ್ತಾರೆ. ದೃಢ ಜಡ ಜಾತ ಸನ್ನಿಧಿಯೋ ದೃಢ ಭಕ್ತಿಯಿಂದ ಬೆಳೆದೆ ಕರದ್ವಯಗಳನ್ನು ಜೋಡಿಸಿ ಪಾದಗೂಡಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಕೈದು ಈ ಸಮಾಜಡೆಗೆ ತಂದು ಗುಡಿ ಕುಡಿಸಿ ಸಿಂಹಧ್ವನಿಯಿಂದ ಬಂದ ಶಂಕಿತ ವಿಕ್ರಮ ಪರಾಕ್ರಮ ಬಂದು ತಾರೆಂದು ಕೇಳುವ ನೀರು ದಾವನಲ್ಲಿ ಸೇವಕಾಗ್ರಣಿ ಧೀಮಣಿ. ಓ ದೇವ, ನಾವು ದಾರಂದರೆ ಬ್ರಹ್ಮನ ಬರೆದ ಸರಸ್ವತಿ, ಹರಿಶ್ಚಂದ್ರನ ಬರೆದ ಚಂದ್ರವತಿ, ಪಾಪ ಯಾವ ಸಾರಥಿ ನಾವು ದಾವೆಂದರೆ ರೋಷ ನಲಸ್ಫುಟ ದುಷ್ಪುಟ ತಡಿತ ಪ್ರಭಾ ಘಟಿತ ವಜ್ರಮಣಿ ಗಣಲಾಂಕೃತ ಪ್ರಭಾಪುಂಜ ರಂಜಿತ. ಎಲ್ಲ ಸಾರಥಿ ದೇವ, ವಜ್ರಮಯ ಗೋಪುರ ಪ್ರಕಾರಾಂತದೊಳು ಹೊಳೆಯುವ
ಯಾವ ಸಾರಥಿ ದೇವ ಅಮರೇಂದ್ರಾದಿಗಳಿಂದ ಉಭಯ ಭಕ್ತಾವಳಿಯ ಗುಂಪಿನಿಂದ ಇಂಪಾದ ಸೊಂಪಿನಿಂದ ಶಿವ ಪಂಪ ವಿರೂಪಾಕ್ಷ ಹೇಮಕೂಟ ಅಧ್ಯಕ್ಷ ಈಶ ಮಹೇಶನೆಂದು ತಿಳಿಯಲೇ ಸಾರಥಿ ಅತಿ ಜಾಗ್ರತೆ. ಈಶ ಮಹೇಶನಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣಗಳೊಂದಿಗೆ ದೇವ ಮಹಾನುಭಾವ. ಎಲ್ಲ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಓಂ ನಮ ಶಿವಾಯ ಎಂದು ನೆನೆದ ಭಕ್ತರ ಭಾವಂ ಪತ್ತು ಅವರನ್ನು ಪರಿಪಾಲಿಸುತ್ತಾ ಅವರವರ ಬೇಡಿದ ಇಷ್ಟಾರ್ಥವನ್ನು ಕೊಟ್ಟು ಅವರಿಗೆ ಬಂದ ಬಂಧನ ಪರಿಹರಿಸುತ್ತಾ ಅವರ ಮಧ್ಯದೊಳಗೆ ನೆಲೆಸಿರುವ ಕಾರಣ ಭರಣವಾಯಿತು ಕಂಡೆಯ ಸಾರಥಿ ಅತಿ ಜಾಗ್ರತೆ. ಒಳ್ಳೆಯ ಭೂಮಿ ಮುಂದಿನ ಸಂಗತಿ ಯಾವ ಸಾರಥಿ ದೇವ ಎನ್ನ ವಾಹನರಾದ ನಂದೀಶ್ವರನನ್ನು ಬರಹೇಳ ಸಾರಥಿ ಅತಿ ಜಾಗ್ರತೆ. ತಮ್ಮ ಅಪ್ಪಣೆ ಅಂತ ದೇವ ಮಹಾನುಭಾವ. ಮಲ್ಲಿಕಾರ್ಜುನ ಪೋಸ್ಟ್ ₹150, ಬೆಳಗಲ್ಲ ಚಂದ್ರಶೇಖರ ಸ್ವಾಮಿ ₹150, GM ಸಂಗಗೌಡ ₹100, KM ಷಣ್ಮುಖ ವದ್ದಟ್ಟಿ ಷಣ್ಮುಖ ಸ್ವಾಮಿ ವದ್ದಟ್ಟಿ ₹250, ವಿರೂಪಾಕ್ಷಯ್ಯ ಸಿದ್ದಮಳ್ಳಿ ₹150 ಮತ್ತು ಬಸವರಾಜ ಸ್ವಾಮಿ ಸಿದ್ದಮಳ್ಳಿ ₹150, ಕಾಶಿನಾಥ ಸ್ವಾಮಿ ವದ್ದಟ್ಟಿ ₹150, ಶಿವಕುಮಾರ ಸ್ವಾಮಿ ವದ್ದಟ್ಟಿ ₹150, ಏಳಿದೆ ಗ್ರಾಮದ ಶಾಖೆಯ ₹250. ಸಾರಥಿ ನಾವುದಾರಂದರೆ ಶಾಸ್ತ್ರ ಪ್ರಶಸ್ತವಾದ ಗರ್ಭಸ್ಥಿರೊಂದಪ್ಪು ಐಶ್ವರ್ಯವಾದ ಹಿಂದಾತ್ರಿದೊಳ ಕೋಟಿ ಕಾಂಜಿಂದ ಬೆಳೆಯುವ ಕೈಲಾಸ ವಾಸನಂ ಹೆಗಲೋಳು ಸೊಗಸಾಗಿ ಒತ್ತು ಚತುರ್ದಶಾಭುವನದಂತಿರುತ್ತಾ ಯಾವತ್ ಪಾಲಾಕ್ಷ ಶಂಕರನಿಗೆ ಕಿಂಕರರಾದ ಶಿವಭಕ್ತರಿಗೆ ಎಂದೇನಾಗಿ ಅವರ ಇಷ್ಟಾರ್ಥನ ಕೊಟ್ಟು ಜಂಗಮಾಲಿಂಗಕ್ಕೆ ಪ್ರಾಣಾರ್ಪಣಕ ಹಿಂದೆಂದು ಮುಂದೆ ಶ್ರೀಮತ್ ಕಲ್ಯಾಣ ನಗರದಲ್ಲಿ ಲಕ್ಷಗಳ ಮೇಲೆ 90,000 ಸಂಭ್ರಮಿಸಿದ್ದು ಪಾಲಾಕ್ಷರಿಂದ ಆಜ್ಞೆ ಪಡೆದಿವೆ. ಇದು ಅಲ್ಲದೆ ಮಹಾದೇವನಿಗೆ ಮೇಲೆ ದಾಳಿ ಇಟ್ಟು
ಗರ್ವದ ಮಹಾನ್ ಮತ್ತ ದಿಲ್ಸು ಮಾರ್ಗಂಬ ದೈತ್ಯರಂಶ ಈ ಸೃಷ್ಟಿ ಶಿವನ ಪ್ರಮಥ ಕಣಗಳಾದ ಶಿವನ ಆದ್ಯಂ ಶಿರಸ ವಹಿಸಿ ವಂದಿತನಾಗಿರುವ ಮಳಿಗೆ ನಂದೀಶ್ವರನಾದರೆ ಈ ಸಭಾಮಂದಿರಕ್ಕೆ ನನ್ನ ಕಾರಣಗಳೊಂದಿಗೆ ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಯಾವ ಕಾಲದಲ್ಲಿ ಮಹಾದೇವರು ಯಾವ ಭಕ್ತರ ರಕ್ಷಣೆಗಾಗಿ ಯಾವ ಲೋಕಕ್ಕಾದಂತೆ ಸಾಂಬ ಶಿವನನ್ನು ಹೆಣ್ಣ ಹೆಣ್ಣ ಮೇಲೆ ಕುಳಿಸಿಕೊಂಡು ಲೋಕ ಸಂಚಾರ ಮಾಡಬೇಕೆಂಬ ಶಿವಭಕ್ತಿಯಿಂದ ಇಂದಿಗೆ ಮೊನ್ನವಾಯ್ತು ಖಂಡಿಯ ಸಾರಥಿ ಹೋಗಿ ಪೀಠವನ್ನು ಅಲಂಕರಿಸಲಿಯಾಗಲಿ ಪರಮೇಶ್ವರನ ಪಾತ್ರ ವಹಿಸತಕ್ಕಂಥ ಇವುಗಳಿಗೆ ಐಶ್ವರ್ಯ ಮತ್ತು ನಂದೀಶ್ವರ ಹೇಳು ನಿನ್ನ ವಿಚಾರ. ಓಹೋ ಜಗದ್ರಕ್ಷಕನಾದ ಪಾರ್ವತಿ ವಲ್ಲಭ ನಂದೀಶ್ವರ ತಮ್ಮ ಆಜ್ಞೆ ಏನೆಂದು ತಿಳಿಸಲೇ ಮಹಾದೇವ ಹೇ ಭಕ್ತಾಗ್ರಣಿ. ಬ್ರಹ್ಮ ವಿಷ್ಣು ಇಂದ್ರಾದಿ ಅಖಿಲ ದೇವತೆಗಳಿಂದ ಕೂಡಿ ನಾವೀಗ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ವಿಚಾರ ಮಾಡುತ್ತೇವೆ. ನಂದೀಶ್ವರ ಓಹೋ ಪರಮೇಶ್ವರ ಈ ವೇಳೆಯಲ್ಲಿ ದಾರು ಬಂದರು ಒಳಗೆಳ ಬಿಡದೆ ಈ ದೇವ ಕಾರ್ಯವನ್ನು ನಿರ್ವಿಘ್ನವಾಗಿ ನಡೆಸುವ ಭಕ್ತನಾದ ನಂದೀಶ್ವರ. ಓಹೋ ದೇವ ನಿಷ್ಠಾಂತ ಆಗಲೆ ಮಳಿ ಬಳಿರಿಯ ಸಾರಥ್ಯ ಸಾಂಬ ಶಿವನನ್ನ ಅಪ್ಪಣೆ ಆಯಿತು ಇಲ್ಲೇ ಇದ್ದು ಒಳಗೆ ಯಾರು ಹೋಗರಂತೆ ನೋಡ್ತೇನೆ ಸಾರಥ್ಯ. ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಲಿಯಾಗಲಿ. ದಕ್ಷ ಬೇಗ ಬರುವ ದಕ್ಷ 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 ಬರುವ ದಕ್ಷ 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 ಬರ ಅಮ್ಮನವರು ಬೇಗ ವೇದಿಕೆ ಮೇಲೆ ಬರ್ಬೇಕು.
ಕಾಯೋ ಮಹಾದೇವ ಲೋಕ ಪಾಲನೆ ಪರಮ ಪೂಜ್ಯ ಸ್ವಾಮಿ ಗುರುದೇವ ದೇವ ದಿವ್ಯ ಪ್ರಭವ ದೇವ ನಾಮದಾರೊಂದಿಗೆ ದೇವ ದೊಡ್ಡನೆ ಉದ್ಘಟಿಪಕಾರಾಕೃತ ಕಾರ್ವೇದ ತಳತಳಕ್ಕೆಂದು ಕೋಲ್ಮಿಂಚಿನಂತೆ ತಲುಪಿಸುವ ಚಂದ್ರಾಯದಲ್ಲಿ ಎನ್ನ ವೀರ ಪ್ರತಾಪದ ಕುಡಿಮಿ ಜಯ ರೋಮಾವಳಿಯಂ ಕಂಡು ಕಾಮುಗಿಲ ಉತ್ತುವರ ನಿಮ್ಮಣ್ಣ ವೃದ್ಧೀರ್ಣಂ ಸದ್ಯಕ್ಕೆ ದಾರಂದು ಕೇಳುವ ನೀನು ದಾನಲ್ಲೇ ಓಹೋ ದೇವ ನಾಗದಾರಂದರೆ ಉತ್ತರ ದೇವ ಹೇಳಬೇಕತ್ತಮ್ಮ ನಮಗಿದವ ಭೈರ್ಯೈ ಸಾರಥಿ ನಾವದಾರಂದರೆ ದೇವ ಶ್ರೀಮದ್ ಭುವನ ಬ್ರಹ್ಮಾಂಡ ನವ ಪಾಂಡ ವೃತ್ತಿ ಎಂಬಿಡದ ಸಾರ್ವಭೌಮನಾಗಿ ಸಲವ ಪರಾಕ್ರಮ ಚಕ್ರಚಕಿತರಾಯಿತರು ಕಲೆಯನ್ನ ವಶ ಮಾಡಿಕೊಂಡು ಉಕ್ಕುವ ರೋಚಾಂಕುರ ದಿಕ್ಕಿನಲ್ಲಿರುವ ರಕ್ತಕರನ್ನ ವಶ ಮಾಡಿಕೊಂಡು ಸಾರಥಿ ಶಕ್ತಿಯ ವೈರ್ಯ ಬಲವನ್ನು ಕ್ಷಣಿಸಿ ಲೆಕ್ಕವಿಲ್ಲದ ಸೇನಾ ಬಲವನ್ನು ಸಂಪಾದಿಸಿ ಸಭ್ರತೆಯನ ಸತ್ಯ ಉತ್ತುವ ವೀರಾರಸದ ಗಟ್ಟಿಯನ್ನ ಚಂದ್ರಾಯುಧದ ಜಗ್ಗೆಗೆ ಅವತೈರಿಗಳ ವೃದ್ಧದ ಜೀವ ಮಾತರು ಎಲ್ಲ ಸಾರಥಿ ಎನ್ನ ರುದ್ಘಟಿಸಿದ ಸಿಂಹಾಸನಿಗೆ ಕಾಲಾಂತರ ಬ್ರಹ್ಮ ವಿಷ್ಣು ತಟ್ಟನೆ ಸಾರಥಿ ಇಂಥ ಶ್ರೇಷ್ಠ ಬಲ ಚತುರ ಇಷ್ಟ ಬಲ ದಕ್ಷ ದಕ್ಷ ಬ್ರಹ್ಮನಿಂದ ಸಾರಥಿ ಜಾಗೃತಿ ದಕ್ಷ ಬ್ರಹ್ಮನಾದರೂ ಈ ಸಭಾಮಂದಿರಕ್ಕೆ ಬಂದ ಕಾರಣವಿನೊಂದಿಗೆ ದೇವ ದಿವ್ಯ ಪ್ರಭಾವ ವೈರ್ಯಲೈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದೇವತೆಗಳಿಗೆ ದಿಕ್ಪಾಲಕರೆಲ್ಲರಿಗೆ ಕನ್ಯಗಳನ್ನು ಕೊಟ್ಟಿರುವ ಆರಬ್ಯಾಳಿ ಎಂದಿರ ಹಬ್ಬದುಂಡಕ್ಕೆ ಕರೆಲ್ಲ ಚಿಂತಾತುರದಿಂದ ಎನ್ನ ಮೋಹದ ಸತಿಯಳಾದ ಪ್ರಸೂತಿಯೂ ಕೊರಗುತ್ತಿರುವಂತೆ ಆದ್ದರಿಂದ ಅವಳನ್ನು ಜಾಗ್ರತೆಯಿಂದ ಕರೆದುಕೊಂಡು ಬಾ ಸೂತ ಅದೇ ಪ್ರಕಾರವಾಗಿ ಭೂಪತಿ ₹101 ಮತ್ತು ಖ್ಯಾತಿಗಳ ಗ್ರಹದ ಯರಪ್ಪ ₹101 ಹಡಪದ ಮಲ್ಲೇಶಪ್ಪ ₹101 ಮತ್ತು ದಾಸರ ತಿಮ್ಮಪ್ಪ ಕೋಟೆ ₹101 ಮತ್ತು PM ಮಲ್ಲೇಶ್ ಮಲ್ಲಿಕಾರ್ಜುನ ಬಳ್ಳಾರಿ ₹51 ಮತ್ತು ಕಂಪನಿ ಶುಗರ್ ಫ್ಯಾಕ್ಟರಿ ಶಿವರುದ್ರಪ್ಪ ₹101 ಮತ್ತು ಇಟಗಿ ಬಸಪ್ಪ ಅಂಬದೇವರಲ್ಲಿ ₹201 ಮತ್ತು ಇಟಗಿ ಅಯ್ಯಣ್ಣ ಅಂಬದೇವರಲ್ಲಿ ₹101 ಮತ್ತು ಎಂ ದೊಡ್ಡಬಸಪ್ಪ ಇದೇ ಗ್ರಾಮ ₹101 ಮತ್ತು YM ಶಿವಕುಮಾರ ಸ್ವಾಮಿ ₹101 ಮತ್ತು YM ಸದಾನಂದ ಗೌಡರು ₹101 ಮತ್ತು ಗೌಡರು ಮಲ್ಲಮ್ಮ ತಾಳೂರು ₹201 ದೊಡ್ಡಬಸಪ್ಪ ಗಿರಿಗೆ ₹101 ಮತ್ತು ವಾರದ ಮರಣ್ಣ ₹101 ಮತ್ತು ಪಲ್ಯದ ಪ್ರಕಾಶ ₹101 ಏಡಿಗೆರೆ ಕಮಲಮ್ಮ ₹101 ಮತ್ತು ಕಲ್ಯಾಣ ಗೌಡರು ಸಿದ್ದಮ್ಮಣ್ಣಿ ₹101 ಸುರೇಶ್ ರೆಡ್ಡಿ ₹101 ಕುಡ್ರಿ ಚನ್ನಬಸವ ₹101 ಮತ್ತು DM ಚೆನ್ನೈ ಸ್ವಾಮಿಗಳು ₹101 ಎಣ್ಣೆ
ಅಮರಪ್ಪ ಇವರು ಕಾಂತಿ ಹಣಮಂತರದ ಎಲ್ಲನ್ನ ಕರೆಸಿದ ಕಾರಣವೆಂದು ರಮಣ ಸತ್ಗುಣವರಣ ಹೇ ಕಾಂತಾಮಣಿ ಕಾಂತ ಶಾಂತಿಯಿಂದ ನಾ ತಿಳಿದು ಗೈವ ಎಚ್ಚಕ್ಕೆ ಕರೆಯಲು ಅಲ್ಲಿ ಎಂದಿರೋ ಭ್ರಾಂತಿ ದಾರ ಮೇಲೆ ನಿನಗಿರುವುದು ಹೇ ಕಾಂತೆ ಕಾಂತ ನಿನ್ನಂತರಂಗ ಭಾವವೇನಿರುವುದು ಮೊದಲು ದಾರನ್ನು ಕರೆದುಕೊಂಡು ಭಾರತೇತಿ ಪಟ್ಟದ ರಾಣಿ ತಿಳಿದಿಲ್ಲ ಯೋಚನೆ ಪ್ರಾಣೇಶ್ವರನ ಪಕ್ಷ ಬ್ರಹ್ಮ ಭೂಪತಿ ಕಾಂತೆ ಹೇಳುವುದು ಕೇಳು ಅದೇನು ವಿಸ್ತಾರವಾಗಿ ಹೇಳು ಏನೆಯ ನೀ ಕೇಳು ಎನ್ನ ನುಡಿಯು ಒಡೆಯ ಬಿಡದಂತೆ ನಡೆಸು ನೀ ಎನ್ನ ನುಡಿಯ ಪ್ರಾಣೇಶ್ವರಿ ಅದೇನು ವಿಸ್ತಾರವಾಗಿ ಹೇಳು ಕಾಂತೆ ಏನೆಯ ಚೆನ್ನಾಗಿ ಕೇಳು ರಮಣ ಅದೇನು ವಿಸ್ತಾರವಾಗಿ ಹೇಳು ಕಾಂತೆ ಮಗಳ ಪತಿ ಚೆನ್ನಾಗಿ ಕೇಳು ಕಾಂತ ಅದೇನು ವಿಸ್ತಾರವಾಗಿ ಹೇಳು ಕಾಂತೆ ಪ್ರಾಣೇಶ್ವರಿ ಸರ್ವ ಮುಕ್ತ ಪ್ರಧಾತ ಶರಣಪುತಾತ ಕಾಂತ ಕಾಂತೆ ಜಗತ್ಸುರನೇ ಜಂಗಮೃಗ ಆರಾಧಕನಾದ ಶ್ರೀ ಪರಮಾತ್ಮನನ್ನು ಕರೆದು ಯಜ್ಞವನ್ನು ಮಾಡಿದರೆ ನಮಗೂ ತುಂಬಾ ಒಳ್ಳೆಯದಾಗುವುದೊಂದು ಶ್ರುತಿ ಶಾಸ್ತ್ರವೇ ಕಾಂತ ಕಾಂತೆ ಹಿರಿಯ ಮಗಳ ಪತಿಯಾದ ಆ ಪರಶುವನನ್ನು ಕರೆದು ಯಜ್ಞವನ್ನು ಮಾಡ ರಮಣ ಸತ್ಗುಣ ಬರಣ ಹೇ ರಮಣಿಯೇ ಹಿರಿಯ ಮಗಳಾದ ಸತಿದೇವಿಯನ್ನು ಸಾಂಬಶಿವನಿಗೆ ಕೊಟ್ಟು ಶ್ರೀ ಜಗದಾದಿ ದೈವವೇ ನಮ್ಮ ಹಳಿಯ ನಮ್ಮ ಮನೋಹರವುಂಟಾಯಿದವು ಹೇ ಕಾಂತೆ ಕಾಂತ ಸರ್ವ ಸಂಪದ್ಯುಕ್ತ ಶಕ್ತ ಸಂಪನ್ನನಾದ ವಿಷ್ಣು ಅಷ್ಟದಿಕ್ಪಾಲಕಾದಿಗಳಿಗೆಲ್ಲ ಪತ್ರವನ್ನು ಬರೆದುಕೊಳ್ಳುವೆ ಕಾಂತೆ ಕಾಂತ ಕೈಲಾಸಕ್ಕೆ ನಗರಕ್ಕೆ ಪಾರ್ವತಿ ಪರಮೇಶ್ವರರನ್ನು ಕರೆಯಲು ನಾನೇ ಹೋಗುವೆ ಇದರ ವಾಗ್ದೂರಿನ ಚೆನ್ನಾಗಿ ತಿಳಿದೆ ಪಂಕಜದ ನೆತ್ರೀದು ಚರಿತ್ರೆ ಕಾಂತ ಕಾಂತೆ ಕೇಳೋನು ಕೇಳೋಣ ಅದೇನು ವಿಸ್ತಾರವಾಗಿ ಹೇಳಿ ಕಾಂತೆ ಪತಿಯೇ ಕೇಳೋ
ಪ್ರಾಣೇಶ್ವರಿ ಮನೋಭುಜಿ ನೇತ್ರನಾದ ದಕ್ಷ ಬ್ರಹ್ಮ ಭೂಪತಿ ಕಾಂತಿ ಸರ್ವ ಯಜ್ಞಕ್ಕೆ ಕರ್ತನಾದ ದಶಕಂಠನಲ್ಲಿ ದೇವ ರಾಜ ಋಷಿಗಳೆನ್ನುವ ತಾರತಮ್ಯವಿಲ್ಲದಿದ್ದರೆ ಯಜ್ಞಗಳು ಉಂಟಾಗುತ್ತಿರಲಿಲ್ಲ. ಕಾಂತ ಕಾಂತಿ ಆ ಪರಶಿವನೇ ಜಗತ್ ಕಾರಣ ಮೂರ್ತಿಯಲ್ಲವೇ? ನನ್ನ ಮಾತನಂತ ನಡೆಸ ರಮಣ ಸತ್ಗುಣಾಕರಣ. ಹೇ ಕಾಂತಾಮಣಿ, ನಾನು ಮರ್ಯಾದೆಗೆ ಬಿದ್ದು ಒತ್ತಾಡುತ್ತಿರುವೆನು. ಉತ್ತಮನೆಂದು ಬೋಧದ ಸಿಂಹಾಸನದ ಗತ್ತಿಗೆಯನ್ಬಿಟ್ಟು ಎದ್ದು ಬಂದ ಕಾಂತಿ. ಕಾಂತ ಮಹಾದೇವನು ನನಗೆ ಮರ್ಯಾದೆ ಕೊಡದಿದ್ದರೆ ಎನ್ನ ಕೋಪವು ಉಚ್ಚೇರಿದನು. ಇಷ್ಟವರ ಪ್ರಮುಖಾದಿಗಳು ಎನ್ನ ಜಪ್ಪೆಗೆ ನಿಲ್ಲುವರೇನೆ ಪುಲ್ಲವತ್ತನೆ. ನೀನು ಈ ರೀತಿ ಕೋಪವನ್ನು ತಾಳುವುದು ಸರಿಯಲ್ಲ ಪತಿ. ಕಾಂತಿ ಅದೇ ವಿಸ್ತಾರವಾಗಿ ಹೇಳು. ಪಾಲಕರಿಗೆ ಇಂದ್ರಾದಿ ದಿಕ್ಪಾಲಕರೆಲ್ಲ ನಿನ್ನ ಮಾತಿಗೆ ಮನ್ನಣೆಯನ್ನು ಕೊಡುವರು, ಗೌರವವನ್ನು ಕೊಡುವರು. ಅವರಿಗೆ ಪತ್ರವನ್ನು ಬರೆದು ಕಳಿಸಿದರೆ ಸಾಕು, ತಕ್ಷಣವೂ ಬರ್ತಾರೆ. ಆದ ಕಾರಣ ಅವರಿಗೆಲ್ಲ ಪತ್ರದ ಮುಖಾಂತರವೇ ತಿಳಿಸಿ. ಆದರೆ ಪರಮ ಪೂಜ್ಯನಾದ ಶ್ರೀ ಪರಶಿವನನ್ನು ಮಾತ್ರ ನೀನೇ ಹೋಗಿ ಕರೆದುಕೊಂಡು ಬರಬೇಕು ರಮಣ ಸದ್ಗುಣಾಕರಣ. ಹೇ ಕಾಂತಾಮಣಿ, ನಿನ್ನ ಮಾತಿನಂತೆ ನಾನೇ ಹೋಗುತ್ತೇನೆ, ಶಂಕರನ ಕರೆದುಕೊಂಡು ಬರುತ್ತೇನೆ. ಹೈಬಳಿರೇ ಸಾರಥಿ, ಕೈಲಾಸ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡು ಸಾರಥಿ. ಹೋಗೋಣ ಜಾಗೃತಿ. ಅದೇ ಪ್ರಕಾರ ಹೋಗಿ ಸಾಕ್ಷಾತ್ ಪಂಪಾ ವಿರೂಪಾಕ್ಷನ ಶ್ರೀಮಾನ್ ಮಹಾದೇವನ ರಾಜಧಾತ್ರಿಯಂ ಕಂಡೇ. ಫಲ ಫಲಾಕ್ಷೀರ ಸಮುದ್ರದೋ ಚಂದ್ರನು ಉದಯಿಸಿದಂತೆ ಮಹಾಸುಪ್ರತಿಭೂತದಿಂದಪ್ಪುವ ಪರ್ವತ ಕಂಡರಗಳಲ್ಲಿ ಎಲ್ಲಿ ನೋಡಿದರೂ ಬಿಲ್ವ ವೃಕ್ಷ ತಟಜ ಸಂವಲಿತ ಹಠಯೋಗಿಗಳು ಯೋಗಾಸನದಿ ವೇದಘೋಷ ಮಾಡುತ್ತಿದ್ದಾರೆ. ಈಗ ದುರ್ಮಾರ್ತಿಗಳಿಂದ ಸುತ್ತಿ ಸುಳಿಯುವ ಮನ್ನ ಮಾರುತವೂ ಕಂಗೊಳಿಸುತ್ತಿದೆ. ಮಂದ ಹಾಸದ ತೀರ್ಥದಿಂದ ಸಲ್ಲಲಿತ ಉಲ್ಲಾಸದಿಂದಿರ್ಪ ಆಚಾರ್ಯಗಳಂತೆ ತೋರ್ಪ ರುದ್ರಾಕ್ಷಿ ಭದ್ರಾಕ್ಷಿ ವೃಕ್ಷಗಳಿಂದ ಮತ್ತದಿಂಬಿತ್ತರಿಪ ಬಂಗಾರದ ತಂಗಾಳಿಗೆ ಮಂಟಪಾಗ್ರಗಳಿಂದ ಪೂರ್ಣ ಕಳಸ ನಿರ್ಮಿತವಾದ ಧ್ರುವ ನಮ್ಮಂದ ಸ್ಥಳಕ್ಕೆ ನಿಲುಕದ ಮಹಾಗೋಪುರದ ಬರ್ಮ ಹರ್ಮಗಳಿಂದ ಇಂದ್ರಾದಿ ಅಚಳ ದಿಕ್ಪಾಲಕರ ಶಿವನ ದರ್ಶನಕ್ಕೆ ಬಂದು ತೆರಳುವ ಮಹೋತ್ಸವ ನೋಡಿದೆಯಾ?
ಅಪ್ಸರ ಸ್ತ್ರೀಯರು ನಾರದ ತುಂಬರರು ಶಿವನಾಮಾಮೃತ ಗಾಯನದ ಮೃದು ಮಧುರ ರಸದಾಳಿಯ ವಿಭ್ರಾರ್ಜಿತ ಮಾದ ಗಾನ ಮಾಧುರ್ಯದಿಂದ ಮನಾನಂದಗೊಳ್ಳುವುದು. ಭಾರತಿ ರತ್ನ ಕಳಸಗಳನ್ಪಿಡಿದುಕೊಂಡು ಬರುವ ಶ್ರೀಜನ ವೃಂದದಿಂದ ಸಂಘಟಿತ ವಜ್ರ ದೀಪ್ತಿಕ ಮತ್ತು ರತ್ನದಿಂದಿಯುಕ್ತವಾದ ಗೋಪುರದ ಕಳಸದ ಮಧ್ಯಭಾಗದೊಳಗೆ ಕುಳಿತಿರುವ ಸಾಂಬದೇವನೇ ನನ್ನ ಹಿರಿಯ ಮಗಳ ಗಂಡ. ಸಾರಥಿ ಭಲೆ ಬಲೆ ಅಳಿಯಂದಿರೋಳಿವನೇ ಸೌಭಾಗ್ಯವಂತನು. ಈತನಿಗಿಂತ ಹೆಚ್ಚಿನ ದೇವತೆಗಳಿಲ್ಲ, ಈತನ ಸಮನಾರಿಲ್ಲ. ಸಾರಥಿ ಈ ಮಹಾದ್ವಾರದ ಮುಂಭಾಗದಲ್ಲಿ ರಥವನ್ನು ನಿಲ್ಲಿಸು, ವಳಿ ಹೆಜ್ಜೆ ಹೋಗೋಣ ನಡೆಯಲಿ. ಅದೇ ಎಲ್ಲ ಸಾರಥಿ ಈ ಮಧ್ಯರಂಗದ ವಿಸ್ತಾರವನ್ನು ನೋಡಿದೆಯಾ? ಅದೇನು ಭುವನಿ ಎಲ್ಲ ಸಾರಥಿ ಭುವನಿ ಎಡಬಲದ ದ್ವಾರಪಾಲಕರ ಗಾಂಭೀರ್ಯ ಭಾವವನ್ನು ನೋಡಿದೆ ಭುವನಿ ಎಲ್ಲ ಸಾರಥಿ ಭುವನಿ ಈಶ್ವರನು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರುವನು. ಅಲ್ಲ ಸಾರಥಿ ಭುವನಿ ನಮೋ ನಮೋ ಸಾಂಬಶಿವ. ಅಲ್ಲ ಸಾರಥಿ ಭುವನಿ ಪಂಪಾವತಿಯ ದರ್ಶನವಾಯಿತು. ಇಷ್ಟು ಭಾಗ್ಯದೋಡನ್ನು ನೋಡಿದನೋ ಇಲ್ಲವೋ? ನೋಡಿದ್ದರೆ ಹೆತ್ತು ಬಾರದ ಇದ್ದಾನೆ ಹೇಗೆ? ಹೌದು ಭುವನಿ. ಅಲ್ಲ ಸಾರಥಿ ಭುವನಿ ಒಂದೇ ಸಲ ಒಳೆಯಕ್ಕೆ ಹೋಗಬಾರದು ಎನ್ನ ಮಗಳು ನೋಡಿದ್ದರೆ ಕಾಲಿಗೆ ನೀರು ತಂದು ಕೊಡುತ್ತಿದ್ದಳು. ಸಾರಥಿ ಭುವನಿ ಏನೇ ಆಗಲಿ ನಂದೀಶ್ವರನ ಮುಖದಿಂದ ಹೇಳಿ ಕಳಿಸುತ್ತೇನೆ ಸಾರಥಿ. ಜಾಗೃತಿ ಅದೇ ಪ್ರಕಾರವಾಗಲಿ ಭುವನಿ. ಅಪ್ಪ ನಂದೀಶ್ವರ. ಓಹೋ ದಕ್ಷ ಪ್ರಜಾಪತಿ, ನಿಮ್ಮ ಒಡೆಯನಾದ ಸಾಂಬ ಶಿವನಿಗೆ ನಿನ್ನ ಮಾವನಾದ ದಕ್ಷ ಪ್ರಜೇಶ್ವರನ ಪೂರ್ವದ್ವಾರದ ಬಳಿ ಬಂದು ನಿಂತಿರುವನೆಂದು ಹೇಳಿ ನಂದೀಶ್ವರ ಎನ್ನಯ ವಿಚಾರ. ಓಹೋ ರಾಜ ನಿಷ್ಠರಂತೆ ಆಗಲೇ ಅಪ್ಪ ದಕ್ಷ ಬ್ರಹ್ಮ ನಂದೀಶ್ವರ, ನಿನ್ನ ವರ್ತಮಾನವನ್ನು ಈಶನ ಪಾದಕ್ಕೆ ಭಿನ್ನ ಮಾಡಿದೆ. ಈಶನು ಬಂದು ನಿನ್ನ ಕರೆಯುವುದಿಲ್ಲ, ಒಳಕ್ಕೆ ಬಂದು ಬುದ್ಧಿಯಿಂದ ಶಂಕರನ ಪಾದಕ್ಕೆ ಬಿದ್ದು ಗದ್ದಿಗೆ ಕೆಳಗೆ ನಿಂತುಕೊಂಡು ಯುದ್ಧ ಸುದ್ದಿಯನ್ನು ಹೇಳಿಕೊಂಡರೆ ಕೇಳುವೆನೆಂದು ಆಜ್ಞೆ ಮಾಡಿದ. ಓ ದಕ್ಷ ಪ್ರಜಾಪತಿ ನಂದೀಶ್ವರ, ಕಾರಣ ರುದ್ರನಲ್ಲಿಗೆ ಹೋಗಿ ನಿನ್ನ ವರ್ತಮಾನವನ್ನು ಹೇಳಿಕೊಳ್ಳಲಿ. ಬಳಿರೇಯಲೈ ಸಾರಥಿ, ನೋಡಿದ ಯಾರಿ ಹದಮ ಸಾಂಬ ಶಿವನ ರೀತಿ. ಇವನೊಬ್ಬನು ನನಗೆ ಮರ್ಯಾದೆ ಕೊಡದಿದ್ದ ಜನಕ್ಕೆ ಈ ಲೋಕದೊಳಗೆ ಮರ್ಯಾದೆ ಕಮ್ಮಿಯಾದೀತೆ. ಅಲ್ಲ ಸಾರಥಿ, ಇವನು ಅಸಮ ನೀಚ ಕುಲಹೀನ. ಅಲ್ಲ ಸಾರಥಿ, ಇವನು ಅಸಮನಾಗದಿದ್ದರೆ ಸುಡುಗಾಡುತ್ತಾದನ್ಯಾತಕ್ಕೆ? ಅಲ್ಲ ಸಾರಥಿ, ಇವನು ನೀಚನಾಗದಿದ್ದರೆ ರಾವಣನು ಕೇಳಿದ ಕೂಡಲೇ ಹೆಂಡತಿಯನ್ನು ದಾನ ಮಾಡುತ್ತಿದ್ದಾನೆ. ಎಲ್ಲ ಸಾರಥಿ ಇವನೇ ಸೌಭಾಗ್ಯವಂತನಾದರೆ ತಲೆ ಬುರುಡೆಯ ಸರಗಳ ಮಾಡಿ ಕೊಳ್ಳೊಳ್ಳು ಹಾಕಿಕೊಳ್ಳುತ್ತಿದ್ದಾನೆ. ಅಲ್ಲ ಸಾರಥಿ, ಇವನೇ ಐಶ್ವರ್ಯವಂತನಾದರೆ ಭಿಕ್ಷೆ ಬೇಡುತ್ತಿದ್ದಾನೆ. ಅಲ್ಲ ಸಾರಥಿ, ದೂರ್ಜಟಿಯು ಇಂತಹ ಬಣ್ಣನೆಂದು ತಿಳಿದು ನಾನಿಲ್ಲಿಗೆ ಯಾತಕ್ಕೆ ಬಣ್ಣನು ಸಾರಥಿ, ಮುಂದೇನು ಗತಿ? ಭಲೇ ಬಳಿ ಬಳಿರೇ ಸಾರಥಿ. ಮೃಡರಾಯನಂ ಬಿಡು ನುಡಿಯಿಂದ ಬೇಯುವ ಮರಂದನ ಬಾಯಿಯ ಮೇಲೆ ಒಡಿ ಇವನಂ ಎಷ್ಟು
ಸ್ಥಳದಿಂದ ಹೊರಕ್ಕೆ ದೊಬ್ಬ ಹೇಳಿಬಿಡು ಕಟ್ಟುವಂತಾರಲ್ಲ ಈ ಸಾರಥ್ಯ ಎಲೈ ಅದಮ ಎಲೈ ಭ್ರಷ್ಟ ದೇವಾದಿ ದೇವ ದಿವ್ಯ ಪ್ರಭಾವ ಮಂಜುಳ ಕರಮಾದ ಸಾಂಬ ಶಿವನನ್ನು ಈ ಭಕ್ತರ ಎದುರಿಗೆ ಬೈದರೆ ನೀನು ಮಾಡೋದೇನೋ ಅದಮ್ಮ ಕೆತ್ತಿ ಬಿಡಲು ಭೈರ್ಯ ಎಲೈ ಚತುಷ್ಪಾದಿ ಆದ ಪಶುವೆ ದಕ್ಷನೆಂಬ ಬಂಡನೆ ನಿನ್ನ ದೇವಾದಿ ದೇವನ ಗುಣಗಳ ಮುಲ್ಲು ತಿನ್ನುವ ಹತಮನಾದ ನೀನೇ ಹೊಗಳಬೇಕು. ಸಹಜವಾಗಿ ಬಂಡ ಎಲೈ ಪಶುವೆ ಮೂರ್ಖ ಹಿಂದಕ್ಕೆ ಭೃಗು ರುಚಿಗಳು ಬಂದರೆ ಅವರಿಗೆ ಅವಮರ್ಯಾದೆಯ ಮಾಡಿದ. ಎಲೈ ಭ್ರಷ್ಟ ಕುಲ್ಲ ಸತ್ರುಚಿಗಳ ಮೈಗೆ ನೀರು ಕಾಣದೆ ಎಣವಂ ಸುಟ್ಟ ಬೂದಿಯನ್ನಚ್ಚಿಕೊಂಡು ಬೆಕ್ಕಿಲ್ಲದ ಪರ್ವತ ಬುದಿಯಲ್ಲಿ ಬಿದ್ದರೆಂದು ಶಾಪವನ್ನು ಮೂಡಿದ. ಒಟ್ಟುಕೊಳ್ಳಲು ಬಟ್ಟೆಯಂ ಕಾಣದೆ ಗಜ ಚರ್ಮವಂ ತೊಟ್ಟು ಬಳಿಗೆ ಕೋಟಿಗೆ ಗತಿಯಿಲ್ಲದೆ ದರಿದ್ರನಾಗಿ ಬೆತ್ತಲೆ ತಿರುಗುತ್ತಿರುವ ಮರ್ಯಾದೆಗೇಡಿಸುವನನ್ನು ನೀನು ಬೆನ್ನ ಹಾಕಿಕೊಂಡು ಬಳಿರೆ ಹೊಲೆಲೆಲೆಲೆಲೆಲೆ ರಾಜಾಧಿರಾಜನಾದ ದಕ್ಷ ಪ್ರಜಾಧಿಪತಿಗೆ ಕೀಳು ನುಡಿಯಲನೆ ಯದಮ ಎಲೈ ದುರ್ಮತಿಗಳು ದುರ್ಮತಿಯಾದ ದಕ್ಷ ಎಲೈ ನಂದೀಜ ನಮ್ಮ ಬಸವೇ ಈ ಕ್ಷಣದ ನಿನ್ನ ಕಂಡವಂ ಕಡಿದು ಗುಂಡಿಗೆ ಬಗೆದು ಇಂಡು ಭೂತಾದಿಗಳಿಗೆ ದಂಡಿಯಾಗಿ ಉಣಬಡಿಸುತ್ತಿದ್ದೆ. ಮೂರ್ಖ ಎಲೈ ಭ್ರಷ್ಟ ಸ್ವಾಮಿಯ ಆಜ್ಞೆ ಆಗಿಲ್ಲದರಿಂದ ನಿನ್ನ ಜೀವ ಉಳಿಯಿತು. ಇಲ್ಲದಿದ್ದರೆ ನೀನು ಮಾಡೋದೇನೋ ಅದಮ ಬಂಡ ಎಲೈ ಅದಮ ಮಹಾದೇವನಿಗೆ ನೀನು ಮಾವನಾಗಬೇಕೆಂದು ನಿನ್ನ ಪ್ರಾಣದಿಂದ ಬಿಟ್ಟಿರನಲ್ಲದೆ ನಿನ್ನ ಪಾಡೇನೋ ಭ್ರಷ್ಟ ಶೃಂಗಣ ಮರಿದು ನಮ್ಮ ಪಟ್ಟಣಕ್ಕೆ ಸೇರಿಸಲು ಎಲೈ ಬಂಡ ಎಲೈ ಅದಮ ನೋಡಲೈ ಎನ್ನ ಮುಂದೆ ನುಡಿಯದಿದು ಶಿವನಿಂದೆಯ ಕೂಡ ಭೈರ್ಯ ಎಲೈ ನಂದೀಜ ನಮ್ಮ ಬಸವೇ ದಕ್ಷನೆಂಬ ಮಂಡನೆ ಏನು ನಿನ್ನ ಶಿವನ ವರ್ಣನೆ ಮಾಡುವೆ ಸಹಜವಾಗಿ ಮಾಡುವನೇ ಬಂಡ ಎಲೈ ಭ್ರಷ್ಟ ಮೂರ್ಖ ಅವನೇ ಅಂತ ಮರ್ಯಾದಸ್ಥನಾಗಿದ್ದರೆ ಮಗಳ ಕೊಟ್ಟ ಮಾವನ ಮನೆಯ ಮುಂದೆ ಬಂದು ನಿಂತರೆ ಅದಮ್ಮ ಮೂರ್ಖ ಅವನಿಗೆ ತಕ್ಕ ಸೇವಕನು ನೀನು ಬಳಿರೆ ಇವನ ಭಿಕ್ಷದ ಅನ್ನಕ್ಕೆ ಗತಿಗೆಟ್ಟು ನಾನೇನು ನಿಂತಿಲ್ಲ ಇವನನ್ನ ಯಜ್ಞಕ್ಕೆ ಕಳಿಸಿಲ್ಲ. ಕುಲ್ಲ ವಿಷ್ಣು ಬ್ರಹ್ಮ ಇಂದ್ರಾದಿ ಅಖಿಲ ದಿಕ್ಪಾಲಕರು ಉಳಿದಾಳಿ ಎಂದಿರಂ ಕರೆಸಿ ಯಜ್ಞಮಂ ಮಾಡಿ ಶಿವನಿಗೆ ಕೊಡುವ ಆವಿರ್ಭಾಗಮನ್ನು ನಾಯಿಗೆ ಹಾಕಿಸುತ್ತೇನೆ ಬಂಡ. ಬಳಿರೇ ಎಲೈ ಭ್ರಷ್ಟ ಶಿವನಂ ಬಿಟ್ಟು ಯಜ್ಞಂ ಮಾಡಿ ಉಳಿದ ದೇವತೆಗಳಿಗೆ ಅವಿರ್ಭಾಗಂ ಸಮನಾಗಿ ಹಂಚುತ್ತಿದ್ದೆನೆಂದು ಈ ಸಭಾಂಗಣದಲ್ಲಿ ನಿಂತು ಗುರು ನುಡಿಯ ಸಹಜವಾಗಿ ನುಡಿಯೋನು ಭ್ರಷ್ಟ ಎಲೈ ಮೂರ್ಖ ಎಲೈ ಅದಮ್ಮ ಈ ರುದ್ರ ದೇವರ ಮಾಡಿದ ದ್ರೋಹೇನ ಸಹಜವಾಗಿ ಮಾಡಿರುವನು. ಶಿವನು ನೀನು ವೈರತ್ವ ಮಾಡಿದ್ದೆ ನಿಜವಾದರೆ ನೀನು ಮಾಡೋದೇನೋ ಅದಮ್ಮ ಮಹಾಕೋಪದಿಂದ ಮುಕ್ತಿಪಡಿಸುವ ಖಂಡಿತವಾಗಿ ಉಳಿಯಬೇಕಲ್ಲ. ಬಳಿರೆ ಎಲೈ ಸಾರಥಿ ಮರ್ಯಾದೆ ಇಲ್ಲದ ಸ್ಥಳದಲ್ಲಿ ಅರಗಳಿಗೆ ನಿಂತು ನೀರು ಕುಡಿಯುವುದು ಒಳಿತಲ್ಲ. ಜಾಗ
ಜಾಗೃತಿಯಿಂದ ನಮ್ಮ ಪಟ್ಟಣಕ್ಕೆ ಚೂಟಿಯಿಂದ ರಥ ಬಿಡು ಸಾರಥಿ ಜಾಗೃತಿ. ಪ್ರಸೂತಿ ಅಮ್ಮನವರು ಮತ್ತು ಪಾರ್ವತಿ ಅಮ್ಮನವರು ಬೇಗ ಬರಬೇಕು. ಪಲ್ಲೇದ ಬಸಪ್ಪ ಅವರು ಈ ನಾಟಕದಲ್ಲಿ ದಕ್ಷ ಬ್ರಹ್ಮನ ಪಾತ್ರ ವಹಿಸತಕ್ಕಂಥ ಯುವಕರಿಗೆ ಈ ಬಂಗಾರದ ಉಂಗರವನ್ನು ಪ್ರೇಮಪೂರ್ವಕವಾಗಿ ಹರಿಸಿರುತ್ತಾರೆ. ಜಿ ಶಿವಲಿಂಗವನ್ನು ದೇವಸಮುದ್ರವರು ದಕ್ಷ ಬ್ರಹ್ಮನ ಪಾತ್ರ ವಹಿಸತಕ್ಕಂಥ